ಅಸ್ಸಲಾಮುಅಲೈಕುಂ. ಎಲ್ಲರೂ ಸಹಾಯ ಹಾಕೋಣಪ್ಪ. ಏನಾಯ್ತು? IV ಇಮ್ಯುನೋಗ್ಲೋಬಿನ್ ಅಂತ ಹೇಳಿ ಇಂಜೆಕ್ಷನ್ ಅದು ಪರ್ ಇಂಜೆಕ್ಷನ್ ಆಲ್ಮೋಸ್ಟ್ 15,000 to 20,000 ಆಗುತ್ತೆ. ಡೈಲಿ 5 ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ, 5 days ಕೊಡಬೇಕಾಗತ್ತೆ. ಅದು ಕೊಡಿಸ್ತಾ ಇದೀವಿ. 2 days ಸ್ಟಾರ್ಟ್ ಮಾಡಿ 1 in 1 lakh ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬರುತ್ತೆ ಈ ತರ ರೋಗ. ತುಂಬಾ ರೇರ್ ಡಿಸೀಸ್ ಇದು, ಎಲ್ಲರಿಗೂ ಬರಲ್ಲ. 1 in 1 lakh ಯಾರಿಗಾದ್ರೂ ಇದು ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಇದು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನನ್ನೆಲ್ಲ ಸರ್ವ ಬಾಂಧವರಿಗೆ ನಮಸ್ಕಾರ. ನಾನು ಇವತ್ತು ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಮೆಡೆಕ್ಸ್ ಹಾಸ್ಪಿಟಲಲ್ಲಿದ್ದೀನಿ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರು ಮೂಲದ ಮೂಡುಬಿದ್ರಿಯ ಅಬ್ದುಲ್ ತೌಫೀಕ್ ಇವರು ಒಂದು ರೋಗದಿಂದ ಬಳಲ್ತಿದ್ದಾರೆ. ಆ ರೋಗ ಯಾವುದು ಅಂತ ಹೇಳಿದರೆ ಮಯಸ್ಥೇನಿಯಾ ಗ್ರೇವಿಸ್ ಅಂತೇಳಿ. ಮಯಸ್ಥೇನಿಯಾ ಗ್ರೇವಿಸ್ ಇದು ಡಾಕ್ಟರ್ ಪ್ರಕಾರ 1.5 ಲಕ್ಷ ಜನರಲ್ಲಿ ಒಬ್ಬರಿಗೆ ಬರುವಂತಹ ಒಂದು ರೋಗ. ತನ್ನ ಎಲ್ಲ ಶಕ್ತಿಗಳನ್ನು ಕಳ್ಕೊಳ್ಳುವಂತಹ ಒಂದು ರೋಗ. ಈ ರೋಗಕ್ಕೆ ಬಳಲ್ತಾ ಇದ್ದಾರೆ ಅಬ್ದುಲ್ ತೌಫೀಕ್ ಅವರು. ದಯವಿಟ್ಟು ನನ್ನೆಲ್ಲ ಆತ್ಮೀಯ ಮಿತ್ರರು, ನನ್ನೆಲ್ಲ ಸರ್ವ ಬಾಂಧವರು, ಎಲ್ಲ ಸಂಘ ಸಂಸ್ಥೆಯವರು, ನನ್ನ ಪ್ರವಾಸಿ ಮಿತ್ರರು ದಯವಿಟ್ಟು ಈ ಒಂದು ಪೇಷಂಟ್ ನೋಡಿ ಕಣ್ಣೀರಾಗ್ತಾ ಇರುವಂಥ ಪರಿಸ್ಥಿತಿ. ಸುಮಾರು ವರ್ಷಗಳ ಕಾಲ ಈ ಒಂದು ರೋಗಕ್ಕೆ ಬಲಿಯಾಗಿ ಇದೀಗ ತುಂಬ ಸೀರಿಯಸ್ ಆಗಿದ್ದಾರೆ. ಅವರಿಗೆ ದಿನಕ್ಕೆ 5 ಇಂಜೆಕ್ಷನ್ ಬೇಕು. ಡಾಕ್ಟರ್ ಪ್ರಕಾರ ಈಗ ಹೇಳ್ತಾರೆ ಅವರು 16,000ದಿಂದ 20,000 ಇದೆ ಒಂದು ಇಂಜೆಕ್ಷನ್ಗೆ. ಅದು ಕೂಡ ಇಲ್ಲಿ ಈಗ ಎಲ್ಲರೂ ಮಾತಾಡಿ ಡಿಸ್ಕೌಂಟ್ ಮಾಡಿ ಒಂದು ಇಂಜೆಕ್ಷನ್ಗೆ 8,000 ರೂಪಾಯಿ ಆಗಿ 5 ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ದಿನಕ್ಕೆ. ಅದು 5 ದಿವಸ ಕೊಡಬೇಕು. ಮತ್ತೆ ಅವರಿಗೆ ಅದಾದ ನಂತರ ಒಂದು ಆಪರೇಷನ್ ಬೇಕು. ಅದು ಕೂಡ ಅವರನ್ನು ಬದುಕಿಸುವಂತಹ ಒಂದು ಪ್ರಯತ್ನಕ್ಕೆ ದಯವಿಟ್ಟು ನೀವೆಲ್ಲರೂ ಪ್ರಾರ್ಥಿಸಬೇಕು. ಈ ಒಂದು ಅಬ್ದುಲ್ ತೌಫೀಕ್ ರವರನ್ನ ನಾವು ಯಾವುದಾದ್ರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡೋಣ. ಅವರ ಹೆಂಡತಿ ಇದ್ದಾರೆ ಸಿದ್ದಕಟ್ಟೆ ಸಾರಮ್ಮ, ಒಂದು ಸಣ್ಣ 2 ಮಕ್ಕಳು ನೋಡಿ. ಈ ಮಕ್ಕಳಿಗೋಸ್ಕರ ಆದರೂ ನೀವೆಲ್ಲರೂ ಸಹಾಯ ಮಾಡಿ. ಚಲೋ. ಅಸ್ಸಲಾಮು ಅಲೈಕುಂ. ನಾನು ಬಾರಿ ಕಷ್ಟಕ್ಕುಳ್ಳದಂಡು ಮಾಪಿಳ ಸೀಕ್ ವന്നിട്ട് ಲೆನ್ಸಿರೋ ಪ್ರಾಬ್ಲಮ್ ಆಯ್ತು. ಕಂಡವಟ ಸೀರಿಯಸ್. ಅಸ್ಸಲಾಮು ಅಲೈಕುಂ. ಎಲ್ಲರೂ ಸಹಾಯ ಹಾಕೋಣಪ್ಪ. ಏನಾಯ್ತು? ഞങ്ങളെ പിറകത്തെ ആരും ഇല്ല. അങ്ങനെ അതുക്കായിട്ട് നിങ്ങളെല്ലാവരും സഹായ കേട്ടോണ്ടില്ല. ಕೇಳಿದ್ರಲ್ಲ ನನ್ನ ಸಹೋದರರೇ, ಆ ಹೆಣ್ಣು ಮಗುವಿನ ಕಣ್ಣೀರು, ಆ ಹೆಂಡತಿಯ ರೋದನೆ. ಇದಕ್ಕೆ ಮೊದಲು ಅವರು 2 ವರ್ಷಗಳಿಂದ ಈ ಒಂದು ಅಬ್ದುಲ್ ತೌಫೀಕ್ ಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ರು. ಈಗಾಗಲೇ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಅವರು ದಾಖಲಿಸಿದ್ರು. ಅಲ್ಲೂ ಕೂಡ ಈಗ ಮೊನ್ನೆ ಅವರು ಜೋರಾದಾಗ ಅಲ್ಲಿ ICU ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಕರೆತಂದು ಈ ಮೆಡೆಕ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ದಯವಿಟ್ಟು ನನ್ನ ಎಲ್ಲ ಆತ್ಮೀಯ ಮಿತ್ರರು, ಸಹೋದರರು, ನೀವು ಇವರನ್ನು ಸಹಕರಿಸಬೇಕು. ಈಗ ಆದಷ್ಟು ಬೇಗ ನಿಮ್ಮ ಕೈಯಲ್ಲಿರುವಂತಹ ಸಹಾಯ, ನಿಮ್ಮ ಬೆವರಿನ ಹನಿಯನ್ನು ಒಟ್ಟುಗೂಡಿಸಿ ಈ ಒಂದು ಬಡ ಜೀವವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ಆ 2 ಮಕ್ಕಳ ತಂದೆ, ಆ ತಾಯಿಯ ರೋದನೆಯನ್ನು ನೀವು ಗಮನಕ್ಕೆ ಕೇಳಿ ದಯವಿಟ್ಟು ನೀವೆಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಈಗಾಗಲೇ ವಿಡಿಯೋದಲ್ಲಿ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಮತ್ತೆ ನನಗೆ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಯಾವ ರೀತಿ ಜನರು ಪರಿಸ್ಥಿತಿ ಇರ್ತದೆ ಅಂತ ಹೇಳಿದರೆ ನೋಡಿ, ಅಬ್ದುಲ್ ತೌಫೀಕ್ ಒಬ್ಬರು ಆಟೋ ರಿಕ್ಷಾ ಚಾಲಕರು. ಆಟೋ ರಿಕ್ಷಾವನ್ನು ಚಲಾಯಿಸಿಕೊಂಡು ಅದೆಷ್ಟು ಜೀವಗಳನ್ನು ಅವರು ಸಾಕ್ತಿದ್ರು ಅಂದರೆ, ಆ ಒಂದು ಜೀವ ICUನಲ್ಲಿ ಮಲಗಿದಾಗ ಮಾತ್ರ ಜನರಿಗೆ ಗೊತ್ತಾಗ್ತದೆ ಬದುಕಲ್ಲಿ. ಈಗ ಸಾರಮ್ಮ ಸಿದ್ದಕಟ್ಟೆಯವರು, ಅವರನ್ನು ಮದುವೆಯಾಗಿದ್ದಾರೆ, 2 ಮಕ್ಕಳಿದೆ. ಈ 3 ಜೀವ ಸಾಕುವುದಲ್ಲದೆ ತನ್ನ ತಂಗಿಯ ಮಗಳು, ಇವರು ನಿಮ್ಮ ಹೆಸರೇನು ಹೇಳಿದ್ರಿ? ಸಿಮ್ರಾನ್ ಅಂತೇಳಿ. ಮತ್ತು ಇವರ ತಾಯಿಯನ್ನು
ಇನ್ನೊಂದು ಇವರ ತಮ್ಮನನ್ನು, ಇದೆಲ್ಲ ಜೀವಗಳನ್ನು ಆ ಒಂದು ಜೀವ ಆಗಿದ್ದು ಸಾಕ್ತಾ ಇದ್ದದ್ದು. ಇವತ್ತು ಆ ಜೀವ ICU ಒಳಗೆ ಚಿಂತಾಜನಕವಾಗಿ ರೋದನೆಯನ್ನು ಮಾಡ್ತಾ ಇದೆ. ಬಂಧುಗಳೇ, ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಖಂಡಿತವಾಗಿಯೂ ಈ ಒಂದು ಕೇಸ್, ಅದು ಕೂಡ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇಂಥ ಒಂದು ರೋಗ 1.5 ಲಕ್ಷ ಜನರಲ್ಲಿ ಒಬ್ಬರಿಗೆ ಬರುವಂಥದ್ದು. ಅದು ಏನು ಅಲ್ಲಾಹನ ವಿಧಿ, ಅವನ ವಿಧಿಯಲ್ಲದೆ ಏನೂ ನಡೀಲಿಕ್ಕಿಲ್ಲ. ಅಲ್ಲಾಹನು ಈ ಒಂದು ರೋಗದಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು, ಇದಕ್ಕೆ ಯಾರೆಲ್ಲ ಸಹಾಯ ಮಾಡುತ್ತಾರೆ ಅವರೆಲ್ಲರನ್ನು ಅಲ್ಲಾಹನು ರಕ್ಷಿಸಲಿ ಅಂತ ಹೇಳಿಕೊಂಡು, ಈ ಒಂದು ಕುಟುಂಬಕ್ಕೆ ನಿಮ್ಮ ಸಹಕಾರವನ್ನು ನಾವು ವಿನಂತಿಯಿಂದ ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ.